ಚಿಕ್ಕನಾಯಕನಹಳ್ಳಿ ಪಟ್ಟಣದಲ್ಲಿ ಇತ್ತೀಚೆಗೆ ಬಾಲಕನ ಮೇಲೆ ದಾಳಿ ಮಾಡುವಂತಹ ಬೀದಿ ನಾಯಿಗಳು ಗಂಭೀರವಾಗಿ ಗಾಯಗೊಳಿಸಿದ್ವು. ಇದರಿಂದ ಎಚ್ಚೆತ್ತುಕೊಂಡಿರತಕ್ಕಂಥ ಚಿಕ್ಕನಾಯಕನಹಳ್ಳಿ ತಾಲೂಕು ಆಡಳಿತ ಇದೀಗ ಬೀದಿ ಶ್ವಾನಗಳಿಗೆ, ಬೀದಿ ನಾಯಿಗಳಿಗೆ ಲಸಿಕೆಯನ್ನ ನೀಡೋದಕ್ಕೆ ಮುಂದಾಗಿರತಕ್ಕಂಥದ್ದು ತೀರ್ಮಾನವನ್ನು ತೆಗೆದುಕೊಂಡು ಹೆಜ್ಜೆಯನ್ನ ಇಟ್ಟಿದೆ. ಬೀದಿ ಶ್ವಾನಗಳಿಗೆ ಲಸಿಕಾ ಅಭಿಯಾನವನ್ನ ಇದೀಗ ಆರಂಭಿಸಲಾಗಿದೆ. ಸಾರ್ವಜನಿಕ ಸುರಕ್ಷತೆಗಾಗಿ ಜಂಟಿ ಕಾರ್ಯಾಚರಣೆಯನ್ನ ನಡೆಸಲಾಗಿರುವಂತಹದ್ದು. ರೇಬಿಸ್ ತಡೆಗೆ ವಿಶೇಷ ಲಸಿಕಾ ಅಭಿಯಾನವನ್ನ ಆರಂಭಿಸಲಾಗಿದೆ. ಚಿಕ್ಕನಾಯಕನಹಳ್ಳಿ ಪಟ್ಟಣದಲ್ಲಿ ಶ್ವಾನಗಳ ಹಾವಳಿಯನ್ನು ನಿಯಂತ್ರಣ ಮಾಡುವಂತಹ ನಿಟ್ಟಿನಲ್ಲಿ ಇದೀಗ ವಿಶೇಷ ಅಭಿಯಾನವನ್ನು ನಡೆಸಲಾಗಿರುವಂತಹದ್ದು. ಬೀದಿ ಶ್ವಾನಗಳಿಗೆ ಲಸಿಕೆ ಅಗತ್ಯತೆಯ ಬಗ್ಗೆ ಮಾಹಿತಿಯನ್ನು ನೀಡಲಾಗಿದೆ. ರೋಗ ಹರಡುವಿಕೆ ತಡೆಗೆ ಮುನ್ನೆಚ್ಚರಿಕೆ ಕ್ರಮವನ್ನು ಕೂಡ ತೆಗೆದುಕೊಳ್ಳಲಾಗಿದೆ. ಸುರಕ್ಷಿತ ಪಟ್ಟಣಕ್ಕಾಗಿ ಲಸಿಕಾ ಕಾರ್ಯಕ್ರಮವನ್ನು ನಡೆಸಲಾಗಿರತಕ್ಕಂತಹದ್ದು. ಬೀದಿ ನಾಯಿಗಳ ಹಾವಳಿಯಿಂದಾಗಿ ಬಾಲಕನ ಮೇಲೆ ಒಂದು ದಾಳಿಯನ್ನು ಮಾಡೋದ್ರ ಮೂಲಕವಾಗಿ ಸಾಕಷ್ಟು ಆತಂಕವನ್ನು ಉಂಟು ಮಾಡಿತ್ತು. ಒಂದು ಬೀದಿ ನಾಯಿಗಳ ದಾಳಿ ಒಂದು ಪ್ರಕರಣ. ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಇದೀಗ ತೀರ್ಮಾನವನ್ನು ತೆಗೆದುಕೊಂಡಿರತಕ್ಕಂಥ ತಾಲೂಕು ಆಡಳಿತ ಲಸಿಕಾ ಅಭಿಯಾನವನ್ನು ಆರಂಭ ಮಾಡಿದೆ. ಆ ಮೂಲಕವಾಗಿ ಬೀದಿ ನಾಯಿಗಳ ನಿಯಂತ್ರಣದ ಜೊತೆಗೆ ಲಸಿಕೆಯನ್ನು, ಅಂದರೆ ಯಾವುದೇ ಸಾರ್ವಜನಿಕರಿಗೆ ತೊಂದರೆ ಆಗಬಾರದು ಅಂತ ಹೇಳಿ ತೀರ್ಮಾನ ತೆಗೆದುಕೊಂಡು ವ್ಯವಸ್ಥಿತವಾದಂತಹ ರೀತಿಯಲ್ಲಿ ಲಸಿಕಾ ಅಭಿಯಾನವನ್ನು ನಡೆಸಲಾಗ್ತಾ ಇದೆ. ಅವರು ಕೂಡ ಹಿಡಿಯುವಂಥ ಸಂದರ್ಭದಲ್ಲಿ ಏನಾದರೂ ಕೂಡ ತೊಂದರೆ ಆಗಬಾರ್ದು ಮಾಡಿ ಅದರ ಮುಖಾಂತರ ಅವನ್ನ ಪ್ರಾರಂಭ ಮಾಡಿದ್ದೇವೆ. ಜೊತೆಗೆ ಪ್ರಾಣಿದಯ ಸಂಘದಿಂದಲೂ ಕೂಡ ಏನೂ ನಮಗೆ ಒಂದು ಅಲ್ಲಿಗೆ ಬರೋ ನಿಟ್ಟಿನಲ್ಲಿ ಅವನ್ನ ಸುರಕ್ಷಿತವಾಗಿ ಹಿಡಿದು ಅವನ್ನ ಬೇರೆ ಸ್ಥಳಾಂತರ ಮಾಡತಕ್ಕಂಥ ಕೆಲಸಕ್ಕೆ ಇವೆಲ್ಲರೂ ಕೂಡ ಇವತ್ತು ಮುಂದಾಗಿದ್ದೇವೆ. ಇದಕ್ಕೆ ಇವತ್ತು ಚಾಲನೆ ಕೊಟ್ಟಿದ್ದೇವೆ. ಇದರ ಮುಖಾಂತರ ಇವತ್ತು ನಮ್ಮ ಏನು ಮಕ್ಕಳಿಗೆ ಹಲವಾರು ಕಡೆ ನೋಡ್ತಾ ಇದ್ದೀವಿ ನಾವು, ಮಕ್ಕಳಿಗೆ ಅವು ಹಲ್ಲೆ ಮಾಡ್ತಕ್ಕಂಥದ್ದೆಲ್ಲ ನೋಡಿದಾಗ ಖಂಡಿತ ಎಲ್ಲ ಪ್ರಾಣಿಗಳು ಅವು ನಾವು ಪ್ರೀತಿಸಿದ್ರೆ ಖಂಡಿತ ನಾಯಿಗಳನ್ನ ನಿಯತ ಪ್ರಾಣಿ ಯಾವುದೂ ಇಲ್ಲ. ಅದು ಎಲ್ಲೋ ಒಂದು ಕಡೆ ಅದು ಗಡವಟಿ ಇರ್ತದೆ, ಎಲ್ಲೋ ಒಂದು ಮನುಷ್ಯ ಒಂದು ರಕ್ತವನ್ನು ಅದನ್ನು ಏನಾದರೂ ಕೂಡ ಅದು ರುಚಿಯನ್ನು ತಂದರೆ ಖಂಡಿತ ಅದಕ್ಕೆ ಒಳಗಾದರೆ ಮತ್ತೆ ಮಕ್ಕಳನ್ನ ಬೀದಿಗೆ ಎಲ್ಲರೂ ಬಿಟ್ಟಾಗ ಇಂಥ ಹಲ್ಲೆಗಳಾದರೆ ಖಂಡಿತ ಪ್ರಾಣದ ಮೇಲೆ ತುಂಬ ಒಂದು ಪರಿಣಾಮ ಬೀರ್ತಕ್ಕಂಥ ಕೆಲಸ ಆಗ್ತದೆ. ಆದ್ದರಿಂದ ಅವನ್ನು ಕೂಡ ರಕ್ಷಣೆ ಸುರಕ್ಷಿತವಾಗಿ ಇಡತಕ್ಕಂಥ ಕೆಲಸವನ್ನು ಮಾಡೋದ್ರ ಮುಖಾಂತರ ಇವತ್ತು ಸಾರ್ವಜನಿಕರಿಗೆ ಕೂಡ ಎಲ್ಲೂ ತೊಂದರೆ ಆಗೋ ರೀತಿಯಲ್ಲಿ ನೋಡ್ಕೊಳ್ಳುವಂಥ ಕೆಲಸ ಪ್ರಾರಂಭ ಮಾಡ್ತಾರೆ. ಅವರು ಕೂಡ